ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಾದಿಸಲು ಹಿರಿಯ ವಕೀಲರ ನೇಮಕವನ್ನು ಮಾಡಲಾಗ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಈಗ ವಾದ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಪರ ವಾದಿಸಲು ಹಿರಿಯ ವಕೀಲರನ್ನು ನೇಮಕ ಮಾಡಲಾಗಿದೆ. ದರ್ಶನ್ ಪರ ವಾದಿಸಲಿರುವಂಥ ಹಿರಿಯ ವಕೀಲ CV ನಾಗೇಶ್ ಅವರನ್ನ ಈಗ ವಿಜಯಲಕ್ಷ್ಮಿ ಅವರು ಕೂಡ ಸಂಪರ್ಕ ಮಾಡಿದ್ದಾರೆ. ಅವ್ರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇಂದು ದರ್ಶನ್ ಭೇಟಿಯಾಗಲಿರುವಂಥ ಇನ್ಫ್ಯಾಕ್ಟ್ ದರ್ಶನ್ ಅವರನ್ನು ಭೇಟಿಯಾಗಿರುವಂಥ ವಕೀಲ ರಾಘವೇಂದ್ರ, ಇನ್ಫ್ಯಾಕ್ಟ್ CV ನಾಗೇಶ್ ಅವರ ಸಹೋದ್ಯೋಗಿ ಆಗಿರುವಂಥ ಕೆ ರಾಘವೇಂದ್ರ ಅವರು ಕೂಡ ಈಗ ಮಾತುಕತೆ ಮಾಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಲು ವಕೀಲರ ಸಿದ್ಧತೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಕೆಲವೊಂದಿಷ್ಟು ಅಗತ್ಯ ದಾಖಲೆಗಳು ಕೂಡ ಬೇಕಾಗುತ್ತೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ರೆಡಿ ಆದಮೇಲೆ ಈಗ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ಈಗ ದರ್ಶನ್ ಪರ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರು ಈಗ ವಾದ ಮಂಡಿಸ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಎಲ್ಲ ವಿವರಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಹೈ ಪ್ರೊಫೈಲ್ ಕೇಸ್ ಇದು. ಹಿಂದೆ ಕೂಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳಿದೆ. ಇದರ ಬಗ್ಗೆಯೂ ಕೂಡ ಸಾಕಷ್ಟು ಗಮನ ಇತ್ತು. ಆಗಲೂ ಕೂಡ CV ನಾಗೇಶ್ ಅವರು ಎಂಟ್ರಿ ಮಾಡಿದರು. ಹೀಗಾಗಿ ಇವರ ಎಂಟ್ರಿಯಿಂದ ಈ ಕೇಸ್ ಯಾವ ತಿರುಗಿ ಪಡ್ಕೊಳುತ್ತೆ ಒಂದು ವಿಚಾರ. ಇದರ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತೀನಿ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಇನ್ನಷ್ಟು ವಿವರಗಳು ಸಿಗ್ತಾ ಇದೆ, ಅದನ್ನು ಕೂಡ ನೋಡೋಣ. ಮೊದಲಿಗೆ ದರ್ಶನ್ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ, ಯಾರಿಗೂ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಅದರ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ CM ಆಗಲಿ ನಾನಾಗಲಿ ಯಾರನ್ನೂ ಎಂಟರ್ಟೈನ್ ಮಾಡಿಲ್ಲ, ಯಾರೂ ಕೂಡ ಒತ್ತಡಕ್ಕೆ ಮಣಿತಾ ಇಲ್ಲ, ನಮ್ಮ ಬಳಿ ಯಾರೂ ಕೂಡ ಬಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ಪರಮೇಶ್ವರ್ ಈಗ ನೇರವಾಗಿ ಹೇಳ್ತಾ ಇದ್ದಾರೆ. ಯಾರೂ ನಮ್ಮ ಹತ್ರ ಬಂದಿಲ್ಲ, ಯಾರಿಗೂ ಬೇಕಾಗಿಲ್ಲ ಇದು ಅನ್ನುವಂಥ ಮಾತನ್ನು ಹೇಳಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ ಯಾರು. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಗಿದ್ದಾರೆ. ಕಿರಣ್, ಇಲ್ಲಿ 2-3 ಆಯಾಮಗಳಿದೆ, 2-3 ವಿಚಾರಗಳಿದೆ. ಒಂದು, ಹಣ ಸೀಸ್ ಮಾಡಿರುವಂಥದ್ದು, ಸೀಸ್ ಆಗಿರುವಂಥ ಹಣ ಕೊಲೆಗೆ ಹೇಗೆ ನೆಟ್ವರ್ಕ್ ಇದೆ, ಸಂಪರ್ಕ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆ ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ, ಪೊಲೀಸರು ತನಿಖೆ ಮಾಡ್ತಾರೆ. ಮತ್ತೊಂದು, ಈಗ ಪೊಲೀಸರು IT ಇಲಾಖೆಗೆ ಪತ್ರ ಬರೆಯೋದಕ್ಕೆ ಬಲವಾದಂಥ ಕಾರಣಗಳು ಸಹಜವಾಗಿ ಅವರು ಏನಾದ್ರು ಫೈಂಡ್ ಔಟ್ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಆ ಒಂದು ವಿಚಾರಗಳು, ಆ ಅಂಶಗಳು ಏನಿರ್ಬೋದು ಅನ್ನುವಂಥ ಕುತೂಹಲ ಸಹಜವಾಗಿದೆ. ಹಾಗೆಯೇ ಇನ್ನು CV ನಾಗೇಶ್ ಅವರು ಕೂಡ ಈ ಪ್ರಕರಣವನ್ನು ತೆಗೆದುಕೋತಾ ಇದ್ದಾರೆ. ಇದರಿಂದ ಈ ಒಂದು ಕೇಸ್ ಏನಿದೆ ಇನ್ನಷ್ಟು ಹೈ ಪ್ರೊಫೈಲ್ ಆಗ್ತಾ ಇದೆ. ಹೀಗಾಗಿ ಈ 3 ಅಂಶಗಳು ಈ ಕೇಸ್ನಲ್ಲಿ ಯಾವ ರೀತಿ ವಿವರಗಳು ಸಿಗ್ತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ? ಮುಖ್ಯವಾಗಿ ಈಗಾಗಲೇ 70 ಲಕ್ಷ ರೂಪಾಯಿ ಇಲ್ಲಿವರೆಗೂ ಕೂಡ ಇಡೀ ಒಂದು ಪ್ರಕರಣವನ್ನು ಮುಚ್ಚಾಕೋಕ್ಕಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗ ಹಂತವಾಗಿ ಪೊಲೀಸರ ತನಿಖೆಯಲ್ಲಿ ಬರ್ತಾ ಇದೆ. ಈಗ ದರ್ಶನ್ ಮನೆಯಲ್ಲೂ ಕೂಡ 37,40,000 ರೂಪಾಯಿ ಕ್ಯಾಶ್ ಅವರ ಮನೆಯಲ್ಲಿ ಅವರ ಮಾಜರ್ ಸಂದರ್ಭದಲ್ಲಿ ಸಿಕ್ಕಂಥ ದುಡ್ಡು. ಇದಲ್ಲದೆ ವಿಜಯಲಕ್ಷ್ಮಿ ಕೂಡ ಆತನ ಏನು ದರ್ಶನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಯಾರಿದ್ದಾರೆ ರಾಜು ಅವರು, ದರ್ಶನ್ ಅವರ ಡೈರೆಕ್ಷನ್ ಮೇಲೆ ದರ್ಶನ್ ಹೋಗಿ ವಿಜಯಲಕ್ಷ್ಮಿಗೆ 3 ಲಕ್ಷ ರೂಪಾಯಿ ಹಣನ ಕೊಟ್ಟಿರ್ತಾರೆ. ಆ ವಿಜಯಲಕ್ಷ್ಮಿ ಬಂದು ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಆ 3 ಲಕ್ಷ ರೂಪಾಯಿಯನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಇನ್ನು ಇದಲ್ದಲ್ಲೂ ಕೂಡ ಒಂದು 30 ಲಕ್ಷ ರೂಪಾಯಿ ಅಂದರೆ ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಆಗಕ್ಕೆ ಒಂದಷ್ಟು ಪ್ರದೋಷ್ ಅಂತ ಏನು ಆತ ಅಕ್ಯೂಸ್ಡ್ ಇದ್ದಾನೆ, ಆತ ಕಾರ್ತಿಕ್ ಇರ್ಬೋದು, ಬೇರೆಯವರಿಗೆ ದುಡ್ಡನ್ನು 5-5 ಲಕ್ಷ ರೂಪಾಯಿ ರಾಘವೇಂದ್ರಂಗೆ ಇರ್ಬೋದು ಕೊಟ್ಟಿರುವಂಥದ್ದು ಕೂಡ ಈಗಾಗಲೇ ಆಲ್ಮೋಸ್ಟ್ ಸಿಕ್ಕಿದೆ. ಈಗ ಒಟ್ಟಾರೆ ಈ ಪ್ರಕರಣದ ಒಂದು 70 ಲಕ್ಷ ರೂಪಾಯಿ ಈ ಒಂದು ಕ್ಯಾಶಲ್ಲಿ ಈಗ ಸದ್ಯಕ್ಕೆ ಪೊಲೀಸರು ಅಂದರೆ ಒಂದು ರಿಕವರಿ ಮಾಡಿರುವಂಥದ್ದು. ಜೊತೆಗೆ ಯಾರ್ಯಾರಿಂದ ರಿಕವರಿ ಮಾಡಿದ್ವಿ ಅನ್ನೋದನ್ನು ಕೂಡ ಅವರು ಕಂಪ್ಲೀಟ್ ಆಗಿ ಆ ಒಂದು ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ. ಇದಲ್ದಲೆ ಈಗ ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ 10 ಲಕ್ಷದ ಮೇಲ್ಪಟ್ಟಂತ ಈ ಒಂದು ಕ್ಯಾಶಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಶ್ ಇಟ್ಕೊಂಡಿರೋದು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕೂಡ ಈಗ ಲೆಟರ್ ಬರೆಯೋಕ್ಕೂ ಕೂಡ ಪೊಲೀಸರು ಒಂದ್ ಕಡೆ ರೆಡಿ ಆಗಿದ್ದಾರೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಹಿರಿಯ ಸೀನಿಯರ್ ಅಡ್ವೊಕೇಟ್ ಆಗಿರುವಂತ CV ನಾಗೇಶ್ ಅವರು ದರ್ಶನ್ ಪರ ವಾದ ಮಾಡ್ತಾರೆ. ಯಾಕೆಂದ್ರೆ ಈಗಾಗಲೇ ಕಸ್ಟಡಿಯಲ್ಲಿದ್ದಾರೆ.
ಬಹುಶಃ ನಾಳೆ ಮತ್ತೆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ದರ್ಶನ ಕೊಡ್ತಾರೆ. ಯಾಕೆಂದ್ರೆ ಪೊಲೀಸರು ಈಗಾಗಲೇ ಈ ಪ್ರಕರಣದಲ್ಲಿ 14 ದಿನದಲ್ಲಿ 12 ದಿನ ತಗೋಬಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇನ್ನು 2 ದಿನ ತಗೋಬೇಕು ಅನ್ನೋದು ಬಹುಶಃ ಇಲ್ಲ. ಯಾಕೆಂದ್ರೆ ಈಗಾಗಲೇ ಈ ಸಂಬಂಧ ಯಾವ ಕಾರಣಕ್ಕೋಸ್ಕರ ತಗೊಂಡಿದ್ವಿ ಅದ್ರ ಬಗ್ಗೆ ವಿಚಾರಣೆ ಈಗಾಗಲೇ ಶುರುವಾಗಿದೆ. ನಿನ್ನೆ ನೈಟಿಂದನೇ ಕೂಡ ಶುರುವಾಗಿದೆ. ಹಾಗಾಗಿ ಬಹುಶಃ ನಾಳೆ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋದ್ರೆ ಅಂದ್ರೆ ಪರಪ್ಪನಗರ ಜೈಲ್ಗೆ ಹೋದ್ರೆ ಅವ್ರ ನಂತರ ಅವರು ಅಂದ್ರೆ ಬಹುಶಃ ಮಂಡೇ ಬೇಲ್ ಅಪ್ಲಿಕೇಶನ್ ನ ಮೂವ್ ಮಾಡ್ತಾರೆ. ಅವಾಗ ಈ ಒಂದು ಹೈ ಪ್ರೊಫೈಲ್ ಕೇಸ್ ಏನಿದೆ ಬಹಳಷ್ಟು ಮತ್ತೆ ಕ್ಯೂರಿಯಾಸಿಟಿ ಮುಡಿಸುತ್ತೆ. ಯಾವ್ಯಾವ್ದ್ರಲ್ಲಿ ಪೊಲೀಸರು ಏನಾರ ಲ್ಯಾಬ್ಸ್ ಇರ್ಬೋದು ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ಎತ್ತಿ ಹಿಡಿತಾರೆ. ಪೊಲೀಸರು ಕೂಡ ಈಗಾಗಲೇ ಏನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ, ಈತನಿಗೆ ಬೇಲ್ ಕೊಡಬಾರ್ದು ಅನ್ನೋದು ಕೂಡ ಮುಂದಿನ ಹಂತದಲ್ಲಿ, ಯಾಕೆಂದ್ರೆ ಸಾಕ್ಷಿ ನಾಶ ಇರ್ಬೋದು, ಇದೆಲ್ಲವೂ ಕೂಡ ಅವರು ಕೂಡ ಮಾಡ್ತಾರೆ. ಇದು ಒಂದ್ ಕಡೆ. ಇನ್ನು ಸರ್ಕಾರ ಕೂಡ ಈಗ ಹೋಮ್ ಮಿನಿಸ್ಟರ್ ಹೇಳ್ದಂಗೆ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗ್ಲಿ ಹೋಮ್ ಮಿನಿಸ್ಟರ್ ಆಗಲಿ ನಾವು ಯಾವುದೂ ಕೂಡ ಇದಕ್ಕೆ ಇಂಟರ್ಫೇರ್ ಆಗ್ತಾ ಇಲ್ಲ. ಯಾವುದೇ ರೀತಿಯ ನಮಗೆ ಎಷ್ಟೇ ಇದ್ದಿದ್ರು ಕೂಡ ಅವ್ರಿಗೂ ಕೂಡ ಗೊತ್ತಿದೆ ಬ್ಯಾಕ್ ಎಂಡ್ ಅಲ್ಲಿ ಸಾಕಷ್ಟು ಪ್ರೆಷರ್ ಅವ್ರಿಗೂ ಕೂಡ ಇದೆ. ಆದ್ರೂ ಕೂಡ ಪೊಲೀಸರು ಇದಕ್ಕೆ ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ಇಂಟರ್ಫೇರ್ ಆಗಿಲ್ಲ. ಯಾಕೆಂದ್ರೆ ಎಷ್ಟು ಮಟ್ಟಿಗೆ ಈ ಪ್ರಕರಣವನ್ನ ಮುಚ್ಚಾಕಿರ್ಬೋದು, ಬೇರೆ ಬೇರೆ ಒತ್ತಡ ಹಾಕಿ ಇದನ್ನ ದರ್ಶನನ್ನ ಹೊರಗಡೆ ತರಕ್ಕಿರ್ಬೋದು, ಕಳೆದ 14 ದಿನದಿಂದ ನಡೀತಾ ಇರುವಂತಹ ಡ್ರಾಮಾಗಳು ಸಾಕಷ್ಟು ಇದೆ. ಆ ಬ್ಯಾಕ್ ಎಂಡ್ ಅಲ್ಲಿ ಬಹಳಷ್ಟು ನಡೀತಾ ಇದೆ. ಅದು ಹಣಕಾಸಿನ, ಯಾಕೆಂದ್ರೆ 70 ಲಕ್ಷ ನೀವು ಈಗ ಕಣ್ಮುಂದೆನೂ ಕೂಡ ಸೀಸ್ ಆಗಿರುವಂತದ್ದು ನಡೀತಾ ಇದೆ. ಎಷ್ಟು ಕೋಟಿಗೆ ಈ ಒಂದು ವ್ಯವಹಾರಗಳು ನಡೆಯಕ್ಕೆ ಬಹಳಷ್ಟು ಪ್ರಯತ್ನ ನಡೀತು ಅಂತ. ಆದ್ರೂ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಸಚಿವರು ಇರ್ಬೋದು, ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ಫೇರ್ ಆಗದೆ ಇದ್ದು ಬಹುಶಃ ಇಷ್ಟು ಸಕ್ಸಸ್ ಆಗಕ್ಕೆ ಪೊಲೀಸರ ಒಂದು ತನಿಖೆ ಅಷ್ಟೊಂದು ಮಟ್ಟ ಸುಮಾರು 138-139 ಎವಿಡೆನ್ಸ್ ನ ಕಲೆ ಹಾಕೊಳ್ಳಕ್ಕೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ದರ್ಶನನ ಇನ್ವಾಲ್ವ್ಮೆಂಟ್ ಇರುವಂತದಕ್ಕೆ ಎಲ್ಲಾ ರೀತಿಯ ಎವಿಡೆನ್ಸ್ ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿರೋದ್ರಿಂದ ಅವ್ರ ಮೇಲೆ ಚಾರ್ಜಸ್ ಫ್ರೈ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಸದ್ಯದಲ್ಲೇ. ಈಗ ಒಟ್ಟಾರೆ ಈ ಪ್ರಕರಣದಲ್ಲಿ ಇನ್ನು 2 ದಿನ ಉಳ್ಕೊಂಡಿದೆ. ಅಂದ್ರೆ ಇವತ್ತು ಮತ್ತೆ ನಾಳೆ ಏನಿದೆ ಅವ್ರನ್ನ 4 ಜನನ ದರ್ಶನ್ ಸೇರಿದಂತೆ 4 ಜನ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಅವರಿಂದ ಕೆಲವೊಂದಷ್ಟು ಉತ್ತರಗಳು ಬೇಕಾಗಿದೆ. ಪ್ರಶ್ನೆಗಳಿಗೆ ಕೆಲವೊಂದಷ್ಟು ಅವ್ರಿಗೆ ಉತ್ತರಗಳಿರ್ಬೋದು. ವಿನಯ್ ಮೊಬೈಲ್ ಇರುವಂತಹ ವಿಡಿಯೋ ಯಾರಿಂದ ಬಂತು ಅನ್ನೋದಿರ್ಬೋದು. ಜೊತೆಗೆ ದರ್ಶನ್ಗೂ ಕೂಡ ಆ ದಿನ ಅಂದ್ರೆ ಮಂಡೇ ಕೊಲೆ ಆಗಿರುವಂತದ್ದು ಶನಿವಾರ, ಮಂಡೇ ಯಾರ್ಯಾರಿಗೆ ಅವರು ಫೋನ್ ಮಾಡಿದ್ರು, ಇವರು ಅವರಿಗೆ ಬೇರೆ ಕಡೆಯಿಂದ ಕೂಡ ಆತನ ಫೋನ್ ಬಂದಿತ್ತು. ಯಾವ ರೀತಿ ಈ ಪ್ರಕರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟಿದ್ರು, ಯಾರ್ಯಾರು ಗಣ್ಯರು ಇನ್ವಾಲ್ವ್ ಆಗಿದ್ರು ಅವ್ರನ್ನೂ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಕೆಲವೊಂದಷ್ಟು ಸಣ್ಣ ಪುಟ್ಟ ಒಂದಷ್ಟು ಈ ಪ್ರಕರಣದಲ್ಲಿ ಇರುವಂತಹ ಡೌಟ್ಸ್ ಗಳಿಗೆ ಕೆಲವೊಂದು ಉತ್ತರ ಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ಇಂಟ್ರಾಗೇಷನ್ ಅನ್ನ ಮುಂದುವರಿಸಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.